ಮನೆ ಬಿಟ್ಟು ಹೊರಗೆ ಬಂದು ಎಲ್ಲೋ ಒಂದು ಪುಣ್ಯ ಕ್ಷೇತ್ರದೊಳಗೆ ನಾವು ಕಲಿತಾಗ ಸಿಗ್ತದ. ಅದು ಹೆಚ್ಚಿಗೆ ಎಲ್ಲಿ ಸಿಗ್ತದ? ಶ್ರೀಶೈಲ ಮಲ್ಲಿಕಾರ್ಜುನ ಮಲ್ಲಯ್ಯನಲ್ಲಿ ಸಿಗ್ತದೆ. ನಿನ್ನೆ ನನಗೆ ಒಂದು ಶಾಪೂರಜ್ಜವರು ಒಂದು ಮಾತನ್ನು ಹೇಳಿದ್ರು. 14 ತಿಂಗಳದ ಸಾತ್ವಿಕನು ಮಗ ಬೋರಿನೊಳಗೆ ಬಿದ್ದು ಸುಮಾರು 22 ಗಂಟೆ ಮಗ ಕೆರೆ ಕೆಳಗಾಗಿ 25 ಫೂಟಿನ ಆಳದೊಳಗ ಮಗು ಬಿದ್ದು ಆ ಮಗುವಿನ ತೆಗೆದ್ರ ಮಗು ಜೀವಂತವಾಗಿತ್ತು. ಮಗು 2 ಗಂಟೆ ಒಳಗೆ ತಾಯಿ ಹಾಲು ಕುಡಿಯಿತು. 2 ಗಂಟೆ ಒಳಗೆ ತಾಯಿ ಹಾಲು ಕುಡಿಯಿತು. ಅದು ಕಾರಣ ಏನಂದ್ರ ನೀವೆಲ್ಲರ ಪ್ರಾರ್ಥನೆ, ಮಲ್ಲಯ್ಯಗೆ ಪ್ರಾರ್ಥನೆ ಮಾಡಿ ಆ ಮಗು ಉಳಿದು ಬರಬೇಕು ಅನ್ನುವಂತ ಒಂದು ಏನು ಪ್ರಾರ್ಥನೆ ಮಲ್ಲಯ್ಯನಲ್ಲಿ ಕುಡಿದ್ರಲ್ಲ, ಆ ಪ್ರಾರ್ಥನೆ ಆ ಮಗು ಉಳಿಸ್ಲಿಕ್ಕೆ ಕಾರಣ. ಇದನ್ನು ಬೇರೆ ಯಾರು ಹೇಳಿಲ್ಲ, ಇದನ್ನು ಬೇರೆ ಯಾರು ಹೇಳಿಲ್ಲ, ಆ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳು ಹೇಳ್ತಾರೆ. ಇಲ್ಲಿ ಎಲ್ಲರ ಪ್ರಾರ್ಥನೆ. ಅವರಿಗೂ ಕೂಡ ಜಿಲ್ಲಾ ಆಡಳಿತ, ಅವರ ಸಹಪಾಠಿಗಳಿಗೆ ನಾವೆಲ್ಲ ಧನ್ಯವಾದಗಳು ಹೇಳಬೇಕು. ಆ ಮಾತು ಬೇರೆ. ಅದಕ್ಕಿಂತಲೂ ಹೆಚ್ಚು ಶಕ್ತಿ ಎಲ್ಲಿ ಅಂದ್ರೆ ಪ್ರಾರ್ಥನೆ ಒಳಗದನ್ನುವಂತ ಮಾತನ್ನ ನೀವೆಲ್ಲರ ಒಂದಿಷ್ಟು ಸ್ವಚ್ಛ ಮನಸ್ಸಿನಿಂದ ದೇವನಲ್ಲಿ ಅರ್ಪಿಸಿಕೊಂಡ್ರೆ ಅಂದ್ರ ಭಗವಂತ ಆ ಪ್ರಾರ್ಥನೆಗೆ ಮೆಚ್ಚಿ ಏನೆಲ್ಲ ಕೆಲಸ ನಡೆಯುತ್ತದೆ ಅನ್ನುವುದನ್ನ ನಮ್ಮ ನಿನ್ನೆ ಶಾಪುರ ಶ್ರೀಗಳು ಹೇಳಿದ್ರು. ಇವತ್ತು ವಿಜ್ಞಾನಕ್ಕ ಮಿಗಿಲಾದ ಕೆಲವು ಘಟನೆಗಳು ನಡೀತವ. ಸುಮಾರು 6-7 ತಾಸ ಕೆಳಗೆ ಮಾಡಿ ಮೇಲೆ ಪಾದ ಹಿಂಗೆ ಮಾಡಿ ನಿಂತಾಗ ಮೆದುಳಿನ ರಕ್ತ ಕಣಗಳು ನಿಲ್ತವಂತೆ. 10-12 ತಾಸಿನ ನಂತರ ಮೆದುಳಿನ ಕ್ರಿಯೆ ನಿಲ್ತದೆ. ಇದು ವಿಜ್ಞಾನ ಹೇಳುವ ಮಾತು. ವಿಜ್ಞಾನಕ್ಕೂ ಮಿಗಿಲಾಗಿ 25 ಫೂಟ್ ಕೆಳಗೆ ಆ ಮಗು ಬಿದ್ದು ಕೆಳಗೆ ಬಿದ್ದು 2 ತಾಸಿನ ಒಳಗೆ ಹೊರಗೆ ಬಂದು ಮಗು ತಾಯಿ ಹಾಲು ಕುಡಿತದೆ ಅಂದ್ರೆ ನಮ್ಮ ತಾಯಿ ಹಾಲು ಎಷ್ಟು ಗಟ್ಟಿ ಅನ್ನೋದನ್ನ ಇವತ್ತು ನಾವೆಲ್ಲ ಆ ವಿಚಾರವನ್ನ ಹೇಳಬೇಕಾಗ್ತದೆ. ಅದಕ್ಕೆ ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ಪಡಿಕೊಳ್ಳಬೇಕಾದ್ರೆ ಅಧ್ಯಾತ್ಮದ ನಮಗ ಒಂದಿಷ್ಟು ವಿಚಾರಧಾರೆಗಳು ಬೇಕು. ಆ ಅಧ್ಯಾತ್ಮದ ವಿಚಾರಧಾರೆಗಳನ್ನ ನಾವು ನೀವೆಲ್ಲರೂ ಆಲಿಸೋಣ. ಯಾಕಂದ್ರೆ ಸಮಯದ ಒಂದಿಷ್ಟು ಮಹಾರಾಷ್ಟ್ರದಿಂದ ನಂದಿಕೋಲ್ ತೆಗೆದುಕೊಂಡು ಸುಮಾರು 600 ಕಿಲೋಮೀಟರ್ ಇಲ್ಲಿವರೆಗೆ ಪಾದಯಾತ್ರೆ, ಸುಮಾರು 8-10 ನಂದಿಕೋಲ್ 30-35 ಫೂಟ ಆ ಪಾದಯಾತ್ರೆ ಬರುವಂಥದ್ದೇ ಒಂದು ವಿಚಿತ್ರವಾದಂಥದ್ದು. ಆ ನಂದಿಕೋಲನ್ನು ಹೀಗೆ ಹಿಡ್ಕೊಂಡು 650 ಕಿಲೋಮೀಟರ್ ಇಲ್ಲಿವರೆಗೆ ಬಂದಾರೆ ಅಂದ್ರೆ ಅದು ಮಲ್ಲಯ್ಯನ ಭಕ್ತಿ, ಮಲ್ಲಯ್ಯನ ಶಕ್ತಿ, ಮಲ್ಲಯ್ಯನಿಗೆ ಅರ್ಪಿಸುವಂತ ಒಂದಿಷ್ಟು ನಮ್ಮ ಆ ಅನುಭವದ ವಿಚಾರಗಳನ್ನ ಹೇಳ್ತಾ ನೀವೆಲ್ಲರೂ ಒಂದಿಷ್ಟು ಸನ್ನಿಧಿಯ ಆಶೀರ್ವಚನ ಆದ ನಂತರ ಮತ್ತೆ ಬೇಕಾದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡೋದನ್ನು ನಮ್ಮ ಶಾಪುರ ಅಜ್ಜರಿಗೆ ಬಿಟ್ಟದ್ದು. ಈಗ ಅಲ್ಲಿ ಬರುವ ಸಲುವಾಗಿ ನಾನು ಅವ್ರಿಗೆ ಬೀಳ್ಕೊಡುವ ಒಂದು ವಿಚಾರ, ಅವ್ರ ಆಶೀರ್ವಾದವನ್ನು ಮಾಡಿ ಸನ್ನಿಧಾನ ಹೋಗಬೇಕಾದ ವಿಚಾರಕ್ಕಾಗಿ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಪೂಜ್ಯರಿಗೆ ಧನ್ಯವಾದಗಳು. ಬಹಳ ಹೆಮ್ಮೆಯಿಂದ ಒಂದು ಮಾತನ್ನ ಹೇಳಬೇಕಂತಂದ್ರೆ, ಏನು ಯುಗಾದಿ ಜಾತ್ರೆಯ ಸಂದರ್ಭದಲ್ಲಿ ಈ ಕಾರ್ಯಕ್ರಮಗಳು ಪ್ರಾರಂಭವಾಗಿದ್ದಾವೆ. ಲಕ್ಷಾಂತರ ಸದ್ಭಕ್ತರು ಬಂದಿರ್ತಾರೆ. ಅವರಿಗೊಂದು ಧರ್ಮ ಸಂದೇಶವನ್ನು ನೀಡಬೇಕು, ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ತಿಳುವಳಿಕೆಯನ್ನು ಕೊಡಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಸೆಯನ್ನ ಹೆಚ್ಚಾಗಿ ಇಟ್ಟುಕೊಂಡು ಈ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕೆ ಮತ್ತು ಪ್ರಾರಂಭಗೊಂಡು ಇಲ್ಲಿಯವರೆಗೂ ಕೂಡ ಈ ಕಾರ್ಯಕ್ರಮಗಳು ಯಶಸ್ವಿ ಆಗಲಿಕ್ಕೆ ಬಹುಪಾಲು ಫಲವನ್ನು ಯಾರು ಪಡೆದುಕೊಳ್ತಾರೆ ಅಂದ್ರೆ ಅದು ಕರಿಗೊಂಡನಾಳದ ಪೂಜ್ಯ ಶಿವಕುಮಾರ ಸ್ವಾಮಿಗಳವರಿಗೆ ಸಲ್ಲುತ್ತದೆ ಅಂತಕ್ಕಂಥ ಮಾತನ್ನ ಬಹಳ ಹೆಮ್ಮೆಯಿಂದ ನಾನು ಒಪ್ಪಿಕೊಳ್ತೇನೆ. ಯಾಕಂದ್ರೆ ಬಂದಿರತಕ್ಕಂಥ ಎಲ್ಲ ಸಸನಿಧಿಯವರಿಗೆ ಒತ್ತಾಯಪೂರ್ವಕವಾಗಿ ಈ ಕಾರ್ಯಕ್ರಮವನ್ನ ನಾವು ಮಾಡೋಣ ಅಂತಕ್ಕಂಥ ಒತ್ತಾಯದಿಂದ ಈ ಕಾರ್ಯಕ್ರಮ ಆಯೋಜನೆಗೊಂಡಿರ್ತಕ್ಕಂಥದ್ದು. ಅವರು ಕೂಡ ಈ ಸೌಭಾಗ್ಯವನ್ನ ಪಡೆದುಕೊಳ್ತಾ ಇದ್ದಾರೆ. ಅವರಿಗೂ ಮತ್ತು ತಮಗೂ ಕೂಡ ಧನ್ಯವಾದಗಳನ್ನ ತಿಳಿಯಪಡಿಸುತ್ತಾ ಈಗ ಕನ್ನಡದ ಗೀತೆ ಬದುಕು ಜಟಕಾ ಬಂಡಿ ಅಂತಕ್ಕಂಥ